ಹಾಯ್ ಗಾಯ್ಸ್, ಇವತ್ತು ನಾನು ಅಜ್ಜಿ ಮನೆಗೆ ಬಂದಿದ್ದೇನೆ. ನೋಡಿ, ಇವರು ಮನೆ ತುಂಬ ಹಳೆ ಕಾಲದ ಮನೆ ಹೇಗಿದೆ ಅಂತ ನೋಡಿ. ಈಗಿನ ಕಾಲದಲ್ಲಿ ಈ ಥರ ಮನೆ ಇರೋದು ತುಂಬ ಕಡಿಮೆ. ಹಾಗೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಯಾವ ಥರ ಈ ಮನೆ ಇದೆ ಅಂತೇಳಿ. ಮೊದಲ ಕಾಲದಲ್ಲೆಲ್ಲ ಈ ಥರ ಮನೆ ಇತ್ತು. ಈಗ ಎಲ್ಲ ಹಂಚಿನ ಮನೆಯೆಲ್ಲ ಹೋಗಿ ಈಗ ಆಲ್ಮೋಸ್ಟ್ ನಿಮಗೆ ಇದು ಸ್ಲ್ಯಾಪ್ ಇದ್ದೇ ಮನೆ ಕಾಣ್ತದೆ. ಬಟ್ ಈ ಮನೆ ನೋಡಿ ಓಲ್ಡ್ ಸ್ಟೈಲಲ್ಲಿ ಇದೆ ನೋಡಿ. ಮೊದಲಿಗೆ ನಾವು ಎಂಟ್ರಿ ಕೊಡುವಾಗಲೇ ಅಲ್ಲಿ ನಿಮಗೆ ದನದ್ದು ಇದು ಕಾಣ್ತದೆ, ಹಟ್ಟಿ ಕಾಣ್ತದೆ ನೋಡಿ. ಈ ಕಡೆ ಇದು ಅವರ ಚರಂಡಿ ಮನೆ ನೋಡಿ, ಚರಂಡಿ ನೋಡಿ ಅವ್ರದ್ದು. ಮತ್ತು ನೋಡಿ ಈ ಕಡೆ ಬಂದರೆ ಅವರ ದನ ಉಂಟು ನೋಡಿ, ಎಷ್ಟು ಕ್ಯೂಟ್ ಉಂಟಲ್ಲ ದನ. ದನಗಳಿಗೆ ಸುಮ್ಮನೆ ನಾನೊಂದು ಮೇವು ಕೊಟ್ಟೆ, ತಿಂದಿತ್ತು. 2 ದನ ಇದೆ ಅವರ ಮನೆಯಲ್ಲಿ. ಮತ್ತು ಇವರು ನನ್ನ ಚಿಕ್ಕಪ್ಪನ ಅಪ್ಪ. ಅವರು ಮಾತಾಡ್ತಿದ್ದಾರೆ ಅವರ ಹತ್ರ, ಮಗು ಹತ್ರ. ಇವರು ನನ್ನ ಚಿಕ್ಕಪ್ಪನ ಕಸಿನ್ ಬ್ರದರ್. ಮತ್ತು ಒಳಗಡೆ ಬನ್ನಿ ನೋಡೋಣ ಹೇಗೆ ಈ ಮನೆ ಹೇಗೆ ಉಂಟಂತೇಳಿ ನಿಮಗೆ ತೋರಿಸ್ತೇನೆ ನೋಡಿ. ನೋಡಿ, ಇವರು ಅಜ್ಜಿ. ಇವರ ಮನೆ ನೋಡಿ ತುಂಬ ಓಲ್ಡ್ ಉಂಟು, ಆದರೆ ಎಷ್ಟು ಚಂದ ಉಂಟಲ್ಲ ಮನೆ ಒಳಗಡೆ ಎಲ್ಲ ನೋಡಿ. ಇವರ ಬೆಡ್ರೂಮ್ ನೋಡಿ, ಇದವರ ಮಲಗುವ ಕೋಣೆ. ಮತ್ತು ಅವರ ಅಡಿಗೆ ಕೋಣೆ ತೋರಿಸ್ತೇನೆ ಬನ್ನಿ. ಅಟ್ಟದ ಒಂದು ಮನೆ ಇತ್ತು ಮೇಲೆ, ಅಟ್ಟದ ಒಳಗಡೆ ಹೋಗ್ಲಿಕ್ಕೆ ಆಗ್ತಿತ್ತು. ಅದೀಗ ಕ್ಲೋಸ್ ಮಾಡಿದ್ದಾರೆ, ಇಲ್ಲಾಂದರೆ ಅದರೊಳಗೆ ಸೌದೆ ಎಲ್ಲ ಇಡ್ತಿದ್ರು. 2 ಬೆಕ್ಕಿನ ಮರಿ ಹಾಕಿದೆ, ತೋರಿಸ್ತೇನೆ ನೋಡಿ. ಇದೊಂದು ಬೆಕ್ಕಿನ ಮರಿ, ಮತ್ತು ಇನ್ನೊಂದಿದೆ ನೋಡಿ. 2 ಬೆಕ್ಕು ಮರಿ ಹಾಕಿದೆ, 2 ಮರಿ ಉಂಟು ಬೆಕ್ಕಿನದು. ಆಮೇಲೆ ನಾವು ಹೊರಗಡೆ ಇವರ ತೋಟಕ್ಕೆ ಹೋಗೋಣ. ಇವರದ್ದು ಅಡಿಕೆ ತೋಟ ಉಂಟು, ಅಡಿಕೆ ತೋಟ ತೋರಿಸ್ತೇನೆ ಬನ್ನಿ. ಇದು ಬಿಸಿ ನೀರು ಇಡ್ಲಿಕ್ಕೆ ಇದು ಹೊರಗಡೆ ನೋಡಿ. ಇದು ನೋಡಿ ಬೆಕ್ಕಿನ ಮರಿ ಕ್ಯೂಟ್ ಉಂಟಲ್ಲ. ಇದು ಬಿಸಿ ನೀರೆಲ್ಲ, ಇದೊಂದು ಆಲ್ಮೋಸ್ಟ್ 70 ವರ್ಷದ ಹಿಂದಿನ ಮನೆ. ಇದವರ ಬೆಡ್ರೂಮ್ ಹಾಗೇನೇ ಇದೆ. ಅದು ಇನ್ನು ಕೂಡ ಅವರು ಏನು ಚೇಂಜಸ್ ಮಾಡಿಲ್ಲ. ಅಂದರೆ ಈಗ ಈ ಕಾಲ ಮನೆ ಸಿಗುವುದಿಲ್ಲ ಅಲ್ಲ ನೋಡಲಿಕ್ಕೆ. ಇದು ಓಲ್ಡ್ ಮನೆ ಅವ್ರದ್ದು. ಇದೊಂದು ರೂಮ್ ಇದೆ ಇಲ್ಲಿ. ಮತ್ತು ಅಜ್ಜ ನೋಡಿ, ಅಜ್ಜ ದಿಯಾಂಜನೆ ಇರ್ದಿದ್ದಾರೆ. ಅವಳಿಗೆ ಪರಿಚಯ ಇಲ್ಲಲ್ಲ, ಆದರೂ ಸುಮ್ಮನೆ ಕೂತಿದ್ದಾಳೆ, ಸೈಲೆಂಟಾಗಿ ನಿಂತಿದ್ದಾಳೆ ಅವರನ್ನು ನೋಡಿ. ಅವಳ ಅಜ್ಜನ ನೋಡಿದಾಗೆ ಆಗ್ತದೆ ಅವಳಿಗೆ. ಸ್ವಲ್ಪ ಹೊತ್ತಾದಮೇಲೆ ಕೂಗಿದ್ಲು. ಆಮೇಲೆ ನೋಡಿ ಹಸು, ಇದರ ಹೆಸರು ಶಾಂತಿ, ಇನ್ನೊಂದು ಹೆಸರು ಆಶಾ ಅಂತೆ. ಶಾಂತಿ ಮತ್ತು ಆಶಾ ಎಷ್ಟು ಕ್ಯೂಟಾಗಿದ್ದಾರೆ ನೋಡಿ. ಶಾಂತಿದು ಮೂಗು ಚೆಂದ ಉಂಟಲ್ಲ. ಆಮೇಲೆ ನಾವು ಸೀದಾ ಅಜ್ಜನ ತೋಟದ ಮನೆಗೆ ಹೋಗ್ತೇವೆ ನೋಡಿ. ತೋಟಕ್ಕೆ ಹೋಗ್ತೇವೆ. ಅಡಿಕೆ ತೋಟ ಉಂಟು ಇವರಿಗೆ, ಅದೆಷ್ಟು ಚೆಂದ ಇದೆ ನೋಡಿ. ನೋಡಿ, ಇದು ಅಡಿಕೆ ತೋಟ ಅವರದ್ದು. ತುಂಬ ದೊಡ್ಡದು ಇದೆ, ಒಂದು 2-3 ಎಕರೆ ಇದೆ. ನಾವು ಇದು ಅರ್ಧ ಮಾತ್ರ ತೋರಿಸಿದ್ದು, ಫುಲ್ ಹೋಗ್ಲಿಕ್ಕೆ ಈಗ ಸ್ವಲ್ಪ ಸಂಜೆ ಆಯ್ತು, ಹಾಗೆ ಅಲ್ಲಿ ಆ ಕಡೆ ಹೋಗಲಿಕ್ಕೆ ಆಗಲ್ಲ. ಇದವರದು ಅರ್ಧ ತೋಟದ ಮನೆ. ಇನ್ನೂ ಕೂಡ ತುಂಬ ಎದುರು ಹೋದರೆ ತುಂಬ ದೊಡ್ಡದು ಇದೆ, ಇನ್ನೂ ಕೂಡ ನೋಡಲಿಕ್ಕೆ ಸಿಗುತ್ತೆ. ಅದು ಈಗ ಸಂಜೆ ಆಯ್ತಲ್ಲ, ಇನ್ನು ನೋಡಲಿಕ್ಕೆ ಆಗಲ್ಲ ನಿಮಗೆ. ಅಷ್ಟು ದೂರ ಹೋಗಲಿಕ್ಕೆ ಕಷ್ಟ ಆಗ್ತದೆ, ಅಂದರೆ ಮಗುವನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅರ್ಧ ವೀಡಿಯೋ ಮಾಡಿದೆ ನಿಮಗೆ. ನನ್ನ ಇನ್ನೊಂದು ವಿಡಿಯೋದಲ್ಲಿ ಖಾಲಿ ತೋಟದ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತೇನೆ.
ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ, ನೀವು ನೋಡಿ ನೆಕ್ಸ್ಟ್ ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಗೆ ಇಲ್ಲಿಯ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.